2 ವರ್ಷದ ಅವಧಿಯ ನಂತರ ಸಂಪುಟ ಪುನಾರಚನೆ ಸಂಬಂಧಿತವಾಗಿ ಈ ರೀತಿಯಾದಂತಹ ಕೆಲಸಗಳಾದರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯಗಳನ್ನು ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವ್ಯಕ್ತಪಡಿಸಿದ್ದಾರೆ. ವರ್ಷದ ಅವಧಿ ನಂತರ ಸಂಪುಟ ಪುನಾರಚನೆ ಆದ್ರೆ ಒಳ್ಳೆಯದೇ, ಬೇರೆಯವರಿಗೂ ಅವಕಾಶ ಸಿಕ್ಕಂತಾಗತ್ತೆ. ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅನ್ನುವಂತಹ ರೀತಿ ಏನಿಲ್ಲ. ಸದ್ಯ ಸಚಿವ ಸಂಪುಟದ ಬಗ್ಗೆ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಅಂತ ಕೂಡ ಹೇಳೋ ಮೂಲಕ ಆ ರೀತಿಯಾದಂತಹ ಬೆಳವಣಿಗೆಗಳಾಗೋದಾದ್ರೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ನಾವೇ ಮುಂದುವರಿಬೇಕು ಅನ್ನುವಂತಹ ಮನಸ್ಥಿತಿ ಏನಿದೆ ಅದು ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗಬೇಕು. ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವು ಎಲ್ಲರೂ ಕೂಡ ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅಂತ ಏನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಯಾರಾಗಿರಬೇಕು. ಈಗ 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗಬೇಕು. ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವು ಎಲ್ಲರೂ ಕೂಡ ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅಂತ ಏನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಯಾರಾಗಿರಬೇಕು. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸುದ್ದಿ ಇದೆ ಮಾಡ್ತಾರಂತ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡಬೇಕು, ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟಿದ್ದು ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ. ತ್ಯಾಗ ಈಜಿ ಇದೆ, ಹೈಕಮಾಂಡ್ ಹೇಳೋ ತ್ಯಾಗ. ಅದನ್ನು ಅದು ಪಂಚಾಯತಿ ಬೇರೆ ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ, ಈ ಕಡೆ ಕೇರಳಕ್ಕೆ ಹೋಗ್ತಾನೆ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇ ಯಾರು ಇದೈತಿ. ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ್ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಡೆಲ್ಲಿನ ಫೈನಲ್. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇವರು ತ್ಯಾಗದ ಸಂಕೇತವಾಗಿದ್ದಾರೆ ಅಂತ ಉಲ್ಲೇಖ ಮಾಡಿ. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? ತ್ಯಾಗ ಅನ್ನೋದು ವಿಷಯ ಅಗಾಧವಾದಂಥ ವಿಷಯ ಅಲ್ವ? ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ವಲ್ಲ ಪಕ್ಷದ ಮುಂದೆ. ಐ ಓನ್ಲಿ ಎಕ್ಸ್ಪ್ಲೈನ್ ದಿ ಡೆಫಿನೇಷನ್ ಆಫ್ ತ್ಯಾಗ, ಸ್ಯಾಕ್ರಿಫೈಸ್.